ಕಂದಾಯ ಇಲಾಖೆ ವರ್ಸಸ್ ಪರವಾನಗಿ ಭೂಮಾಪಕರ ಹಗ್ಗ ಜಗ್ಗಾಟ ನಡೀತಾ ಇದೆ. ಜಮೀನು ಅಳತೆಗೆ ಅರ್ಜಿ ಹಾಕಿರುವಂತಹ ರೈತರಿಗೆ ಈಗ ಪ್ರಾಣ ಸಂಕಟ. ಖಾಯಂ ನೇಮಕಾತಿಗೆ ಭೂಮಾಪಕರು ಪಟ್ಟು ಹಿಡಿದಿದ್ದಾರೆ. ಖಾಯಂ ನೇಮಕಾತಿಗೆ ಪರವಾನಗಿ ಭೂಮಾಪಕರು ಆಗ್ರಹಿಸ್ತಾ ಇದ್ದಾರೆ. ರಾಜ್ಯದಾದ್ಯಂತ ಕೆಲಸ ಮಾಡದೆ ಭೂಮಾಪಕರು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಬಾಕಿ ಉಳಿದಿವೆ ರೈತರು ಸಲ್ಲಿಸಿರುವಂತಹ ಲಕ್ಷಾಂತರ ಅರ್ಜಿಗಳು. ಹಾವೇರಿಯಲ್ಲೇ 35,000ಕ್ಕೂ ಹೆಚ್ಚು ರೈತರ ಅರ್ಜಿ ಬಾಕಿ ಇದೆ. ಪರವಾನಗಿ ಪಡೆದಂತಹ ಭೂಮಾಪಕರಿಗೆ ಕನಿಷ್ಠ ವೇತನಕ್ಕಾಗಿ ಆಗ್ರಹಿಸಿ ಮುಷ್ಕರಕ್ಕೆ ಮುಂದಾಗಿರೋದು. ಪರವಾನಗಿ ರದ್ದು ಮಾಡೋದಾಗಿ ಅಧಿಕಾರಿಗಳು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಒಬ್ಬ ರೈತ ತನ್ನ ಜಮೀನನ್ನ ಹದ್ಬಸ್ತ್ ಮಾಡ್ಕೊಳ್ಬೇಕು ಅಂದ್ರೆ ತನ್ನ ಜಮೀನನ್ನ ಅಳತೆ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಭೂಮಾಪಕರು ಬಹಳ ಇಂಪಾರ್ಟೆಂಟ್. ಭೂಮಾಪಕರು ಬಂದು ಜಮೀನನ್ನ ಅಳತೆ ಮಾಡಿಕೊಟ್ಟ ನಂತರನೇ ಅವನ ಕೃಷಿ ಚಟುವಟಿಕೆ ಆರಂಭ ಆಗುತ್ತೆ. ಇಲ್ಲಂತ ಹೇಳಿದ್ರೆ ಅಕ್ಕಪಕ್ಕದ ಜಮೀನುಗಳು ವ್ಯಾಜ್ಯಗಳು ಶುರುವಾಗುತ್ತೆ, ಜಗಳಗಳು ಶುರುವಾಗುತ್ತೆ. ಹೀಗಾಗಿ ಭೂಮಾಪಕರ ಕೆಲಸ ಬಹಳ ಇಂಪಾರ್ಟೆಂಟ್ ಆದಂತ ಕೆಲಸ. ಆದ್ರೆ ಇವತ್ತು ಪರವಾನಗಿ ಪಡೆದಂತ ಭೂಮಾಪಕರಿಗೆ ಸರಿಯಾದಂತ ಭದ್ರತೆ ಇಲ್ಲ, ಸೇವಾ ಭದ್ರತೆ ಇಲ್ಲ, ವೇತನ ಸರಿಯಾಗಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಲೈಸೆನ್ಸ್ಡ್ ಸರ್ವೇಯರ್ಸ್ ಏನಿದ್ದಾರೆ ಅವರು ಒಂದು ಪ್ರತಿಭಟನೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದು ಆಕ್ರೋಶ ಶುರುವಾಗಿದೆ. ಯಾಕಂದ್ರೆ ಸರ್ಕಾರಿ ಭೂಮಾಪಕರ ಸಮಾನವಾಗಿ ನಾವು ಕೆಲಸ ಮಾಡ್ತೀವಿ, ಆದ್ರೆ ನಮಗೆ ಸಮಾನವಾದಂತ ವೇತನ ಇಲ್ಲ. ಎಲ್ಲಾದ್ರೂ ಏನಾದ್ರೂ ಅಪಘಾತಗಳಾದ್ರೆ ನಮ್ಗೆ ಸರಿಯಾದಂತ ಪರಿಹಾರ ಸಿಗಲ್ಲ, ಚಿಕಿತ್ಸೆ ಸಿಗಲ್ಲ, ಯಾವುದೂ ಕೂಡ ಸಿಗೋದಿಲ್ಲ. ನಾವು ಕೂಲಿ ಆಳುಗಳ ತರ ಕೆಲಸ ಮಾಡ್ತಾ ಇದೀವಿ, ನಮ್ಮನ್ನು ಕಾಯಂ ಮಾಡ್ಕೊಳ್ಳಿ ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಅವರು 3-4 ತಿಂಗಳಿಂದ ಹೋರಾಟ ಮಾಡ್ತಿದ್ದಾರೆ. ನಾನಿವತ್ತು ಹಾವೇರಿ DC ಕಚೇರಿಯಲ್ಲಿ ನಿಮಗೆ ಈಗೇನು ಲೈಸೆನ್ಸ್ ಸರ್ವೇಯರ್ಗಳ ಹೋರಾಟವನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸಾಕಷ್ಟು ದಿನಗಳಿಂದ ಅವರು ಹೋರಾಟ ಮಾಡ್ತಾ ಇದ್ರು. ಆದ್ರೆ ಈಗ ಅವರಿಗೆ ಸರ್ಕಾರದಿಂದ ಇಲಾಖೆಯಿಂದ ಒಂದು ನೋಟಿಸ್ ಬಂದಿದೆ. ನೀವು ಕರ್ತವ್ಯಕ್ಕೆ ಹಾಜರಾಗಬೇಕು, ಇಲ್ಲ ಹೇಳಿದ್ರೆ ನಿಮ್ಮನ್ನ ಕೆಲಸದಿಂದ ತೆಗಿತೀವಿ ಅಂತ ಹೇಳಿ ಬೆದರಿಕೆ ಹಾಕ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಯಾಕಂತ ಹೇಳಿದ್ರೆ ಅವರು ಕೂಡ ಒಂದು ಹದ್ಬಸ್ತು ಅಥವಾ ಒಂದು ಪೋಡಿ ಮಾಡ್ಲಿಕ್ಕೆ ಹೋದ್ರೆ ₹1,200 ಅವರಿಗೆ ಕೊಡ್ತಾರೆ. ಹೀಗಾಗಿ ಸರ್ಕಾರಿ ಭೂಮಾಪಕರು ಏನಿದ್ದಾರೆ, ಸರ್ಕಾರ ನೇಮಕ ಮಾಡ್ಕೊಂಡಿರುವಂಥ ಭೂಮಾಪಕರು ಅವರ ಸಮನಾಗಿ ನಾವು ಕೆಲಸ ಮಾಡ್ತೀವಿ, ಅವ್ರಿಗಿಂತ ಜಾಸ್ತಿನೇ ಕೆಲಸ ಮಾಡ್ತೀವಿ, ಸಾಕಷ್ಟು ಕೆಲಸಗಳನ್ನು ಮಾಡಿಕೊಟ್ಟಿರ್ತೀವಿ, ಆದರೂ ಕೂಡ ನಮಗೆ ಸರಿಯಾಗಿ ಪರಿಗಣನೆ ಮಾಡ್ತಾ ಇಲ್ಲ ಇಲಾಖೆ ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಅವರು ಹೋರಾಟ ಮಾಡ್ತಿದ್ದಾರೆ. ಇಲ್ಲಿ ಮಾತನಾಡಿಸ್ತೀನಿ, ಭೂಮಾಪಕರ ತಾಲೂಕು ಅಧ್ಯಕ್ಷರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಏನೇನಿದೆ ಅವರ ಬೇಡಿಕೆಗಳೇನಿದೆ, ಏನು ಸಮಸ್ಯೆ ಆಗಿದೆ ಅನ್ನೋಂಥದ್ದನ್ನು. ಸರ್, ಈಗ ನಿಮ್ಮ ಬೇಡಿಕೆ ಎಕ್ಸಾಕ್ಟ್ಲಿ ಈಗ ಪರಿಗಣನೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ ಕಂದಾಯ ಇಲಾಖೆಯಿಂದ. ನಿಮ್ಮನ್ನು ಕಾಯಂ ನೌಕರರು ಅಂತ ಪರಿಗಣನೆ ಮಾಡಲ್ಲ ಅಂತಿದ್ದಾರೆ. ಅವ್ರು ಏನು ಹೇಳ್ತೀರಿ? ಈಗಾಗಲೇ ನ್ಯಾಯಾಲಯದಿಂದ ನಮ್ಗೆ ಪರವಾನಗಿ ಭೂಮಾಪಕರನ್ನ ನೇಮಕ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂತೇಳಿ ನ್ಯಾಯಾಲಯ ಕೂಡ ಸ್ಪಷ್ಟನೆ ಮಾಡಿದೆ. ಹಾಗಾಗಿ ಸರ್ಕಾರದವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಾವು ಸುಮಾರು 20ರಿಂದ 23 ವರ್ಷದಿಂದ ನಾವು ಲೈಸೆನ್ಸ್ ಇರುವಂಥ ಕೆಲಸ ಮಾಡ್ತಾಯಿದ್ದೀವಿ. ನಾವು ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ವಾಣಿಜ್ಯವನಕ್ಕಿಂತಲೂ ಕೀಳಾಗಿ ಕಾಣ್ತಾ ಇದ್ದಾರೆ. ನಮ್ಮ ಎಲ್ಲ ಪರವಾನಗಿ ಭೂಮಾಪಕರು ಅಚ್ಚುಕಟ್ಟಾಗಿ ಮತ್ತು ಭಾಳ ತ್ವರಿತವಾಗಿ ಕೆಲಸವನ್ನು ಮಾಡಿಕೊಡ್ತಾ ಇದ್ದಾರೆ. ರೈತರಿಗೆ ಮತ್ತು ಸರ್ಕಾರದ ನಡುವೆ ನಿಂತ್ಕೊಂಡು ಸೇತುವೆಯಾಗಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಹಾಗಾದರೂ ಯಾವುದೇ ಪರವಾನಗಿ ಭೂಮಾಪಕರನ್ನ ಕಷ್ಟ ಸುಖಗಳನ್ನು ಸರ್ಕಾರ ಹರಿಸ್ತಾ ಇಲ್ಲ. ಎಲ್ಲ ಪರವಾನಗಿ ಭೂಮಾಪಕರಿಗೆ ನೋಟಿಸ್ ಜಾರಿ ಮಾಡಿದ್ದು ಹಾಜರಾಗ್ರಿ ಅಂತೇಳಿ. ಆ ಕುರಿತು ನಾವು ಯಾವುದೇ ಕಾರಣಕ್ಕೂ ನಮ್ಮ ಕಾಯಂ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಥವಾ ಕಾಯಮಾತಿ ಇವೆರಡೂ ಆಗೋದು ಹೊರತು ನಾವು ಕರ್ತವ್ಯಕ್ಕೆ ಹಾಜರಾಗಲ್ಲ ಅಂತೇಳಿ ಸಮಜಾಯಿಸಿಕೊಡೋಕ್ಕೆ ಬಂದಿದ್ವಿ. ಆದ್ರೂ ಈಗ ರೆಸ್ಪಾನ್ಸ್ ಏನು ಮಾಡಿಲ್ಲ. ಈಗ ಕೊಟ್ಟು ಬಂದಿದ್ವಿ ನಾವು ಇದನ್ನು ಆನ್ಸರನ್ನು. ಆಮೇಲೆ ಈಗ 2020ರಿಂದ ಈ ಕಡೆ ಇರೋ ಲೈಸೆನ್ಸ್ ಸರ್ವೇರ್ನ ಅವರು ಲೈಸೆನ್ಸನ್ನು ಅಮಾನತುಗೊಳಿಸೋದು, ಸಸ್ಪೆಂಡ್ ಮಾಡೋದು, ಈ ಥರದ ಈ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವ ಭೂಮಾಪಕರು ಹೊಸಬ್ರು ಇರ್ಬೋದು, ಅಳಿಬಾರ್ದು, ಯಾವುದೇ ಕಾರಣಕ್ಕೂ ಹೆದರ್ಲಾರ್ದಂಗೆ ನಾವು ನಮ್ಮ ಸಂಘದ ಜೊತೆಗೆ ಇರ್ತೀವಿ ಅಂತಂದು ಬೆಂಬಲವನ್ನು ಕೂಡ ಘೋಷಿಸಿದ್ದಾರೆ ನಮ್ಮ ಹುಡುಗರಿಗೆ. ಹಾಗಾಗಿ ನಾವು ಸ್ಟ್ರೈಕನ್ನು ಮುಂದುವರಿಸ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.